ನಮಸ್ಕಾರ. ಕೆಲಸಕ್ಕೆ ಹೋಗೋರು, ಬ್ಯಾಚುಲರ್ಸು, ಓದೋಕ್ಕೆ ಅಂತ ಬೇರೆ ಊರಿನಲ್ಲಿರೋರು ಎಲ್ರಿಗೂ ಅನುಕೂಲ ಆಗಲಿ ಅಂತ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ರೈಸ್ ಬಾತ್ ಅಥವಾ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ನ ಪ್ರಮೋಟ್ ಮಾಡ್ತಿಲ್ಲ ಮತ್ತು ಇದು ಸ್ಪಾನ್ಸರ್ಡ್ ವಿಡಿಯೋ ಕೂಡ ಅಲ್ಲ. ನೋಡಿ ಹೇಗೆ ಪುಲಾವ್ ಉದ್ರುದ್ರಾಗಿ ಬಂದಿದೆ ಅಂತ. ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಸುಲಭವಾಗಿ ಹೇಗೆ ಪಲಾವ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೊದಲು ಬೇಕಾದ ತರಕಾರಿಗಳನ್ನೆಲ್ಲ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು 2 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಾಕಬಹುದು. ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ತೀನಿ. ಇದರಲ್ಲಿ ಸಾತೆ ಮೋಡನ್ನು ಸೆಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಮಸಾಲೆ ರುಬ್ಬದೆ ಮಾಡ್ತಾಯಿದ್ದೀನಿ. ಖಾರಕ್ಕೆ ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಒಂದು ಪುಲಾವ್ ಎಲೆ ಹಾಕ್ತೀನಿ ಮತ್ತು ತುರಿದ ಶುಂಠಿ ಹಾಕ್ತಾಯಿದ್ದೀನಿ. ಕುಕ್ಕರ್ ಇನ್ನೂ ಪೂರ್ತಿ ಬಿಸಿ ಆಗಿಲ್ಲ, ಆಗಬೇಕು. ಒಂದು 2 ನಿಮಿಷ ತೊಗೊಳುತ್ತೆ. ಈಗ ಹೆಚ್ಚಿಟ್ಕೊಂಡಿರೋ ಒಂದೊಂದೇ ತರಕಾರಿಗಳನ್ನು ಹಾಕ್ತೀನಿ. ಮೊದಲು ದಪ್ಪ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್, ಹುರುಳಿಕಾಯಿ ಮತ್ತು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಬಟಾಣಿ ಬೇಕಾದರೂ ಹಾಕಬಹುದು. ಇದನ್ನೆಲ್ಲ ಒಂದು 2 ನಿಮಿಷ ಬಾಡಿಸ್ಕೊಳ್ತೀನಿ. ಮಾಮೂಲಿ ಕುಕ್ಕರ್ನಲ್ಲಿ ಮಾಡಿದಾಗ ಅನ್ನ ಸ್ವಲ್ಪ ನೀರಾಗತ್ತಲ್ಲ, ಆ ರೀತಿ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಾಡಿದಾಗ ಒಂದು ಸ್ವಲ್ಪನೂ ಆಗೋದಿಲ್ಲ. ಈಗ ಇದಕ್ಕೆ ಹೆಚ್ಚಿದ ಪುದೀನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಒಂದು 4 ಇಡೀ ಏಲಕ್ಕಿ ಹಾಕ್ತಾಯಿದ್ದೀನಿ. ಒಳ್ಳೆ ಘಮ ಬರುತ್ತೆ. ಮತ್ತು ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕ್ತೀನಿ ಮತ್ತು ಒಂದು 1/4 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ತೀನಿ. ನಾನು 1 ಬಟ್ಲು ಬಾಸ್ಮತಿ ಅಕ್ಕಿನ ತೊಳೆದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕ್ತೀನಿ. ಸಾಧಾರಣವಾಗಿ ಅಕ್ಕಿಯನ್ನು ನೆನೆಸಿಟ್ಟಿದ್ರೆ 1.5 ಬಟ್ಲು ನೀರು ಸಾಕಾಗತ್ತೆ. ಇಲ್ಲಿ ತರಕಾರಿಗಳು ಅಕ್ಕಿ ಜೊತೆ ಬೇಯಬೇಕಾಗಿರೋದ್ರಿಂದ ನಾನು 2 ಬಟ್ಲು ನೀರು ತೊಗೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು ಸಲ ಕೈ ಆಡಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಡ್ತೀನಿ ಮತ್ತು ವೆಯ್ಟ್ ಇಡ್ತಾಯಿದ್ದೀನಿ. ವೆಯ್ಟು ಕೆಲವು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಾತ್ರ ಇರುತ್ತೆ. ಇದು ಕೂಗೋದಿಲ್ಲ. ಆದರೆ ಇದು ಇಷ್ಟು ನಿಮಿಷದಲ್ಲಿ ಆಗುತ್ತೆ ಅಂತ ಇರುತ್ತೆ. ಆಗ ತಂತಾನೇ ಕುಕ್ಕರ್ ಆಫ್ ಆಗುತ್ತೆ. ಈಗ ರೈಸ್ ಅಥವಾ ಪುಲಾವ್ ಅಂತ ಇರುತ್ತಲ್ಲ, ಆ ಆಪ್ಷನ್ನ ಪ್ರೆಸ್ ಮಾಡ್ತೀನಿ. ನೋಡಿ 10 ನಿಮಿಷ ತೋರಿಸ್ತಾ ಇದೆ. ಈಗ 10 ನಿಮಿಷ ಆಗಿದೆ. ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ಕುಕ್ಕರ್ ಮುಚ್ಚಳ ತೆಗಿತೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಉದ್ರುದ್ರಾಗಿ ಬಂದಿದೆ ಅಂತ. ರಾಯ್ತ ಜೊತೆಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.